ಆಗಿದ್ದಾಗೋಯ್ತು. ಇನ್ನೂ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಸ್ವಲ್ಪ ನಗ್ಬಾರ್ದಾ? ಅಲ್ಲ ನಿಸರ್ಗ, ಮನೇಲಿ ಅಷ್ಟು ದೊಡ್ಡ ದೊಡ್ಡ ಲಾ ಪಾಯಿಂಟ್ಗಳು ಹೊಡಿತೀಯಾ? ಇಲ್ಲಿ ಬಂದು ಅವಳ ಮುಂದೆ ಮಾತಾಡೋದಕ್ಕಾಗೋದಿಲ್ವಾ ನಿನ್ಗೆ? ನೋಡಿ, ಏನೇ ಆದ್ರೂ ನಮ್ ಲೆಕ್ಚರರ್, ನನಗ್ ಪಾಠ ಹೇಳ್ಕೊಡೋ ಗುರುಗಳು, ಅವ್ರನ್ನ ನಾನು ಯಾವ ತರ ಮಾತಾಡ್ಲಿ ಹೇಳಿ? ನೋಡು, ಅವಳು ಪಾಠ ಹೇಳ್ಕೊಡ್ಬೇಕಾದ್ರೆ ಏನಾದ್ರು ಕೇಳಿದ್ರೆ ಓಕೆ. ಅದು ಬಿಟ್ಟು ನಿನ್ನ ಪರ್ಸನಲ್ ಲೈಫ್ ಹೆಂಗ್ ಕೈ ಹಾಕ್ತಾಳ ಅವಳು? ಅವಾಗ್ಲಾದ್ರೂ ಎಚ್ಚೆತ್ಕೋಬೇಕು ತಾನೇ ನೀನು. ನಾನು ಅಲ್ಲಿಗೆ ಬಂದಿಲ್ಲ ಅಂದಿದ್ರೆ ಹಂಗೆ ಹತ್ಕೊಂಡು ಹೋಗ್ತಿದ್ದೆ ಕ್ಲಾಸ್ ಒಳಕ್ಕೆ. ಅದು ಇನ್ನೇನ್ ಮಾಡ್ಲಿ, ಅಷ್ಟೇ ಅಲ್ವಾ? ನೋಡು, ಇದೇ ನನ್ಗೆ ಆಗಲ್ಲ ಅನ್ನೋದು. ನನ್ನ ಹತ್ರ ಆದ್ರೆ ಎಷ್ಟು ಜಗಳ ಮಾಡ್ತೀಯಾ, ಎಷ್ಟೆಲ್ಲ ಹೇಳ್ತೀಯಾ, ದೊಡ್ಡ ದೊಡ್ಡ ಫಿಲಾಸಫಿ ಎಲ್ಲ ಹೇಳ್ತೀಯಾ, ದೊಡ್ಡ ಫಿಲಾಸಫರ್ ತರ. ಇವಾಗ ಅವಳ ಮುಂದೆ ಆತರ ನಿಂತಿದ್ದೆ, ಅದು ಹತ್ಕೊಂಡು ಅವಳ ಮುಂದೆ ಅಳ್ತಿದ್ಯಾ? ಛೆಚ್ಚೆ. ನೋಡಿ, ಅಳಬೇಕಂತೇನ್ ಇರ್ಲಿಲ್ಲ ನಾನು. ಅವರು ನನಗಿಂತ ಸೀನಿಯರು, ಮತ್ತೆ ಪಾಠ ಹೇಳ್ಕೊಡೋ ಗುರುಗಳು, ಅದಕ್ಕೆ ನಂಗೆ ಅಳು ಬಂದ್ಬಿಡ್ತು ಅವ್ರು ಬೈತಿದ್ದಂಗೆ. ನಾನು ಅಲ್ಲಿಗೆ ಬಂದಿಲ್ಲ ಅಂದಿದ್ರೆ ಇನ್ನ ಎಷ್ಟೆಷ್ಟು ಮಾತಂದಿರೋಳು ನಿನ್ನ ಇಡಿಯಟ್. ಅವಳಿಗೆ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಕಾಲೇಜಲ್ಲಿ ಅಂದು ಹೊರಗಡೆ ಏನಾದ್ರು ಮಾತಾಡ್ಬೇಕಾಗಿತ್ತು, ಅವಳು ಮಾಡ್ತಿದ್ದೆ. ಈಗೇನು, ಅವ್ರು ಅಳಿಸಿದ್ ಸಾಲದು ಅಂತ ನೀವು ಅಳಿಸ್ತೀರಾ? ಸರಿ ಬಿಡಿ, ಆಯ್ತು. ನೀವು ನನ್ನೇ ಬೈರಿ. ನಿಸರ್ಗ, ಸರಿ ಬಿಡು, ಆಯ್ತು. ನೀನೇನ್ ಬೇಜಾರ್ ಮಾಡ್ಕೊಂಬೇಡ. ಇಲ್ಲ, ನೀವು ನನ್ನ ಬೈತಾ ಇರ್ಬೇಕು, ಬೈತಾನೇ ಇರ್ರಿ, ದಿನ ಪೂರ್ತಿ ಬೈರಿ ನನ್ನ. ಸರಿ ಆಯ್ತು ಬಿಡು ಮಾರಾಯ್ತಿ, ಬೈಯೋದಿಲ್ಲ. ನಿನ್ ಮೇಲಿರೋ ಪ್ರೀತಿಗ್ ತಾನೆ ನಾನು ಅಷ್ಟೆಲ್ಲ ಮಾತಾಡಿದ್ದು. ಈ ತರನು ಪ್ರೀತಿ ತೋರಿಸ್ತಾರೆ ಅಂತ ಗೊತ್ತಿರ್ಲಿಲ್ಲ ಸರ್ ನನ್ಗೆ. ಈಗೇನು ಮೇಡಮ್ ಅವ್ರು ನನ್ನ ಹತ್ರ ಮಾತಾಡಲ್ವಾ? ಬೇಡ, ಮಾತಾಡ್ಬೇಡಿ. ನಾನು ಹಿಂಗೆ ಇರ್ತೀನಿ, ನೀವು ಹಂಗೆ ಇರಿ. ಸರಿ ಆಯ್ತು ಬಿಡು. ನೀನ್ ನನ್ ಮೇಲೆ ಕೋಪ ಮಾಡ್ಕೊಂತೀಯಾ? ಮಾಡ್ಕೊ. ಹಾಗಾದ್ರೆ ನಾನು ಕಣ್ಮುಚ್ಕೊಂಡ್ ಡ್ರೈವಿಂಗ್ ಮಾಡ್ತೀನಿ. ಕಣ್ಮುಚ್ಕೊಂಡ್ಲಾ? ಏನು, ಕಣ್ಮುಚ್ಕೊಂಡ್ ಡ್ರೈವ್ ಮಾಡ್ತೀರಾ? ಹ್ಞೂ, ಮತ್ತೆ ಈ ಕಡೆ ತಿರ್ಗಿ ನನ್ನ ಹತ್ರ ಸರಿಯಾಗಿ ಮಾತಾಡಿದ್ರೆ ಸರಿ. ಏನಾದ್ರೂ ಹೇಳ್ಬಿಡ್ತೀರಾ ಅಲ್ವಾ? ಒಟ್ನಲ್ಲಿ ನಿಮ್ ಮಾತು ಕೇಳ್ಬೇಕು ನಾನು ಅಷ್ಟೇ. ನಿಸರ್ಗ, ಆ ದೀಪ್ತಿ ಮಾತಾಡಿದಕ್ಕೆ ಭಯ ಬಿದ್ದ ನೀನು? ಹೌದು ಸರ್. ಮತ್ತೆ ನೋಡ್ರಿ, ಅವ್ರು ಹೆಂಗೆಲ್ಲ ಅಂತಾರೆ, ಎಷ್ಟು ಕೆಟ್ಟ ಕೆಟ್ಟದಾಗ ಮಾತಾಡಿದ್ರು ಗೊತ್ತಾ? ತುಂಬಾನೇ ಬೇಜಾರಾಗೋಯ್ತು. ಒಂದು ಕ್ಷಣ ಅನ್ಕೊಂಡೆ ನಾನು ಅವರು ವೈಫ್ ಹಸ್ಬೆಂಡ್ ಅಂತ ಹೇಳೋಣ ಅಂತ, ಆದ್ರೆ ನೀವ್ ಹೇಳಿದ್ರಲ್ವಾ, ಹಂಗಾಗಿ ನಾನು ಸುಮ್ನೆ ಆದೆ. ಸಮಯ ಸಂದರ್ಭ ನೋಡ್ಕೊಂಡು ಹೇಳ್ಬಿಡ್ಬೇಕಾಗಿತ್ತು ನಿಸರ್ಗ. ನಾನ್ ಬರೋವರೆಗೂ ಇದೆಯಾ ನೋಡು ನೀನು. ಸರಿಯಾಗಿ ಹೇಳಿದಿದ್ರೆ ಸರೋಗಿರೋದು ಅವಳಿಗೆ. ಹ್ಞೂ ಸರ್, ನೀವ್ ಬಂದಿಲ್ಲ ಅಂದಿದ್ರೆ ನಾನು ಹೇಳ್ತಾನೆ ಇರ್ಲಿಲ್ಲ. ಮತ್ತೆ ಆ ಅಮ್ಮ ಇನ್ನ ಏನೇನ್ ಬೈತಿದ್ಲು ನನಗೆ. ಸಿದ್ಧಾರ್ಥ್ ಸರ್, ನಂಗೇನು ಅನ್ನಿಸ್ತೈತೆ, ಅವರು ನಿಮ್ಮನ್ನ ಇಷ್ಟಪಡ್ತಾ ಇರ್ಬೇಕು ಅಲ್ವಾ? ಏನು, ನನ್ನ ಇಷ್ಟಪಡ್ತಾ ಇದ್ದಾಳ? ಅಲ್ಲ ನಿಸರ್ಗ, ನಿನ್ಗೆ ಯಾಕಂತ ಡೌಟು? ಮತ್ತೆ ಬೇರೆ ಯಾವ ಲೆಕ್ಚರರ್ ಹತ್ರ ಆದ್ರೂ ಮಾತಾಡಿದ್ರು ಪರವಾಗಿಲ್ಲ, ನಿಮ್ಮ ಹತ್ರ ಮಾತ್ರ ಮಾತಾಡಬಾರ್ದಂತೆ, ಅದೇಂಗ್ ಸರ್? ಹೌದಾ, ಹಂಗೆ ಹೇಳಿದ್ಲಾ? ಅವಳಿಗೆ ಆಚಾರ ಬಿಡಿಸ್ಬೇಕಾಗಿತ್ತು. ಇನ್ನು ಇದೆಲ್ಲ ಅಲ್ಲೇ ಹೇಳ್ಬೇಕಾಗಿತ್ತು ನೀನು ನನ್ಗೆ. ಅಲ್ಲೇ ಅವ್ರ ಮುಂದೆ ಏನ್ ಹೇಳಿ ನಾನು? ಅಲ್ಲ, ನೀವು ನಾನು ಕೇಳಿರೋ ಕ್ವಶನ್ಗೆ ಆನ್ಸರ್ ಮಾಡಿ ಫಸ್ಟ್. ಅಲ್ಲ, ನಿಮ್ಮನ್ನ ಮಾತ್ರ ಯಾಕೆ ಮಾತಾಡ್ಸ್ಬಾರ್ದಂತೆ ನಾನು? ಅಂದ್ರೆ ನಿಮ್ ಮೇಲೆ ಏನಾದ್ರು ಕ್ರಶ್ ಅಯ್ಯಮ್ಮನ್ಗೆ? ಆತರ ಏನು ಇಲ್ಲ ಬಿಡು ನಿಸರ್ಗ. ಅದೇನೋ ಹೇಳ್ತಾರಲ್ಲ ಹಂಗೆ. ಅಲ್ಲ, ನನ್ ಮದ್ವೆ ಆಗಿರೋನಲ್ವಾ, ನನ್ನ ಮೇಲೆ ಅವಳಿಗೇನು ಕ್ರಶ್ ಆಗುತ್ತೆ? ನೋನು, ನಮಗ್ ಮದ್ವೆ ಆಗಿದೆ ಅಂತ ಇವಾಗ ಗೊತ್ತಾಗಿದ್ದು. ಮೊದ್ಲಿಂದಾನು ಇಷ್ಟಪಟ್ಟಿರ್ಬೋದಲ್ವಾ? ಹಾಗಾಗಿ ಇದಾಗಿರೋದಕ್ ಸಾಧ್ಯ ಅಲ್ವಾ? ಏನಪ್ಪ ಇದು, ಇವಳು ಹಿಂಗೆ ಎದಕ್ತಾವಳೆ, ಮತ್ತೆ ಸುಮ್ಮನೆ ಜಗಳ ಆಗುತ್ತೆ. ಆಲ್ರೆಡಿ ಅವಳು ಅದಕ್ಕೆ ಇಷ್ಟು ಹಿಂಸೆ ಕೊಟ್ಟವಳೆ ನನಗೆ. ನಿನ್ನ ವಿಚಾರಕ್ಕೆ ಬಂದಿದ್ದಕ್ಕೆ ಅಷ್ಟು ಕೋಪ ಬಂತು. ಹೆಂಗೋ ನಿಭಾಯಿಸ್ತಾ ಇದ್ದೆ. ಇವಾಗ ಏನ್ ಮಾಡೋದು? ಹೇಳಿ ಸಿದ್ಧಾರ್ಥ್ ಸರ್, ಆ ಯಮ್ಮನ್ಗೂ ನಿಮ್ ಮೇಲೆ ಕ್ರಶ್ ಇರ್ಬೇಕಲ್ವಾ? ಅದಕ್ಕೆ ತಾನೇ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದು. ಅಯ್ಯೋ ನನ್ ಬಂಗಾರಿ, ನನ್ನ ಮೇಲೆ ಏನಕ್ಕೆ ಕ್ರಶ್ ಆಗುತ್ತೆ ಹೇಳು? ಆಯಮ್ಮನ್ಗೆ ಏನೋ ಬೇರೆ ಏನೋ ಸಮಸ್ಯೆ ಇರ್ಬೇಕು ಬಿಡು. ಸರಿ ಆಯ್ತು, ಇವಾಗ ಏನ್ ಮಾಡೋಣ? ಮನೆಗೆ ಹೋಗಿ ಊಟ ಮಾಡೋದಕ್ಕಿಂತ ಹೊರಗಡೆ ಹೋಗೋಣ. ಹೊರಗಡೆನಾ? ಮೊನ್ನೆ ಎಲ್ಲ ಬೈದ್ರಿ, ಹೊರಗಡೆ ಊಟ ಮಾಡಬಾರ್ದು, ನೀನ್ ಪ್ರೆಗ್ನೆಂಟ್ ಅಂತ. ಇವಾಗ ಅದೇನೋ ಹೇಳ್ತಿದ್ದೀರಾ? ಸರಿ ಆಯ್ತು, ಇವತ್ತು ನಿಮ್ಮಮ್ಮನ ಮನೆಗೆ ಹೋಗೋಣ. ನಿಜವಾಗ್ಲೂ ಸಿದ್ಧಾರ್ಥ್ ಸರ್, ನಿಜ ಹೇಳ್ತಿದ್ದೀರಾ ತಾನೇ? ಏನ್ ಸುಳ್ಳು ಹೇಳ ನಾನು? ನಿಸರ್ಗ, ಹ್ಞೂ ಅಂದ್ರೆ ಹೋಗೋಣ, ಇಲ್ಲ ಅಂತಂದ್ರೆ ಮನೆಗೆ ಹೋಗೋಣ. ಹೇಳು. ಬೇಡ. ಯಾಕೆ ಗೊತ್ತಾ, ಮತ್ತೆ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಹೋಗ್ತೀನಿ ಒಂದೇ ಸಲ. ಇವಾಗೆ ಹೋದ್ರೆ ಮತ್ತೆ ಡಿಸ್ಟರ್ಬ್ ಆಗ್ತೀನಿ. ಬೇಡ ಸಿದ್ಧಾರ್ಥ್ ಸರ್, ಮನೆಗೆ ಹೋಗೋಣ ನಡೀರಿ. ದಟ್ಸ್ ಮೈ ಗರ್ಲ್, ಗುಡ್ ಗರ್ಲ್ ನೀನು. ಅಂದ್ರೆ ನಾನ್ ಬೇಡ ಅನ್ಲಿ ಅಂತ ಕೇಳಿದ್ರಾ? ಏನ್ ಹೇಳ್ತಾಳೋ ನೋಡೋಣ ಅಂತ ಕೇಳಿದ್ರ ಅಮ್ಮನ ಮನೆಗೆ ಹೋಗೋಣ ಅಂತ? ತುಂಬಾ ಚೀಟರ್ ನೀವು. ಹಾಗೇನಿಲ್ಲ ನಿಸರ್ಗ, ಎಕ್ಸಾಮ್ಸ್ ಇದೆ ಅಂತ ಗೊತ್ತು, ಡಿಸ್ಟರ್ಬ್ ಆದಲ್ಲ ಅದಕ್ಕೆ ಕೇಳಿದೆ. ಆಮೇಲೆ ನನಗೂ ಅನ್ನಿಸ್ತು, ಕರೆಕ್ಟ್ ಅಲ್ವಾ, ಎಕ್ಸಾಮ್ ಇದೆ. ಗುಡ್ ಗರ್ಲ್ ನೀನು. ಅಲ್ಲ ಅಲ್ಲ ಅಲ್ಲ, ನಿನ್ ಗರ್ಲ್ ಅಲ್ಲ, ಇವಾಗ ಮಮ್ಮಿ ಆಗ್ತಾ ಇದೆ ಅಲ್ವಾ? ಸಿದ್ಧಾರ್ಥ್ ಸರ್, ತುಂಬಾ ರೇಗಿಸ್ತಾ ಇದ್ದೀರಾ. ನಾನ್ ಮಮ್ಮಿ ಆದ್ರೆ ನೀವು ಡ್ಯಾಡಿ ಆಗ್ತಾ ಇದ್ದೀರಾ ತಾನೇ? ಹೌದಲ್ವಾ? ಇನ್ನೊಂದ್ ಸ್ವಲ್ಪ ವರ್ಷ ಹೋದ್ರೆ, ಇನ್ನೊಂದ್ 2-3 ವರ್ಷ ಹೋದ್ರೆ ಎಲ್ಲಾ ಮಕ್ಕಳು ನಿನ್ನ ಆಂಟಿ ಆಂಟಿ ಅಂತ ಕರೀತಾರೆ. ವಾವ್, ತುಂಬಾ ಚೆನ್ನಾಗಿರುತ್ತೆ ನಿಸರ್ಗ. ಸಿದ್ಧಾರ್ಥ್ ಸರ್, ಇದ್ಯಾಕೂ ಜಾಸ್ತಿ ಆಗಿಲ್ಲ? ನಿಮ್ಮನ್ನು ಅಷ್ಟೇ ಅಂಕಲ್ ಅಂಕಲ್ ಅಂತ ಕರೀತಾರೆ. ಅವಾಗ ಇನ್ನೂ ಚೆನ್ನಾಗಿರುತ್ತೆ. ನೋ ವೇ ಬೇಬಿ, ನನ್ನ ಯಾರು ಅಂಕಲ್ ಅಂತ ಕರೆಯೋರು? ಐ ಆಮ್ ಹ್ಯಾಂಡ್ಸಮ್ ಯು ನೋ. ಅಬ್ಬಬ್ಬಬ್ಬಾ, ಎಷ್ಟು ದಿನ ಹ್ಯಾಂಡ್ಸಮ್. ನಾನು ನೋಡ್ತೀನಿ ಬಿಡಿ, ಒಂದ್ ಮಗು ಆಗ್ಲಿ, ಆಮೇಲೆ ಗೊತ್ತಾಗುತ್ತೆ ನಿಮ್ ಹ್ಯಾಂಡ್ಸಮ್. ಆಯ್ತು ನೋಡು, ನಾನ್ ಎಷ್ಟು ವರ್ಷ ಆದ್ರೂ ಹಿಂಗೆ ಹ್ಯಾಂಡ್ಸಮ್ ಆಗಿರ್ತೀನಿ. ದಪ್ಪನೂ ಆಗೋದಿಲ್ಲ, ಮತ್ತೆ ಏನೂ ಆಗೋದಿಲ್ಲ. ಐ ಆಮ್ ವೆರಿ ಪರ್ಫೆಕ್ಟ್, ಐ ಆಮ್ ಆಲ್ರೈಟ್ ಆಲ್ವೇಸ್. ಹೌದಾ? ಹಾಗಾದ್ರೆ ನನಗೆ ಮಕ್ಕಳಾಗಿ ನನ್ ದಪ್ಪ ಆದ್ರೆ ನನ್ ಜೊತೆ ಇರಲ್ವಾ ನೀವು? ಕಮಾನ್ ನಿಸರ್ಗ, ಮತ್ತೆಲ್ಗೋ ಹೋಗ್ತೀಯ ನೀನು?
ಛೆ ಹೋಗಪ್ಪ. ನಾನು ಎಷ್ಟು ಸಪೋರ್ಟ್ ಮಾಡ್ತೀನಿ ನಿನ್ಗೆ, ನೀನ್ ನನ್ನ ಅರ್ಥನೇ ಮಾಡ್ಕೊಳೋದಿಲ್ಲ ಕಣೆ. ಅಲ್ಲ ನಿನ್ ದಪ್ಪ ಆಗೋದ್ರೆ ನಿನ್ನ ಬಿಟ್ಬಿಡ್ಲಾ? ಸರಿ ಆಯ್ತು ಹೇಳು, ನೀನ್ ದಪ್ಪ ಆದ್ರೆ ನಾನ್ ನಿನ್ನ ಬಿಟ್ಬಿಡ್ತೀನಿ, ನಾನ್ ದಪ್ಪ ಆದ್ರೆ ನೀನ್ ನನ್ನ ಬಿಟ್ಬಿಡ್ತೀಯಾ? ಏನಿಲ್ಲ, ನಾನೇ ನಿಮ್ಮನ್ನ ಬಿಡ್ಲಿ. ನಂಗೆ ನೀವಂದ್ರೆ ತುಂಬಾ ಇಷ್ಟ. ನೋಡು, ನೀನ್ ನನ್ನ ಮುಂದೆ ಇಷ್ಟ ಅಂತ ಹೇಳ್ತಾ ಇದೀಯಾ. ಇವತ್ ನೋಡ್ದಲ್ಲ ಕಾಲೇಜಲ್ಲಿ ಎಲ್ಲ ಲೆಕ್ಚರರ್ಸ್ ಮುಂದೆ ಹೆಂಗ್ ಹೇಳ್ದೆ ನಾನು. ಹ್ಮ್ ನೀನಂದ್ರೆ ನನ್ಗೆ ಇಷ್ಟ ಕಣೆ. ದಪ್ಪ ಆಗು ಸಣ್ಣ ಆಗು ಹೆಂಗಾದ್ರೂ ಇರು, ಐ ಆಲ್ವೇಸ್ ಲವ್ ಮೈ ನಿಸರ್ಗ. ಸಿದ್ದು, ಬಾರಪ್ಪ, ಇಲ್ಲಿ ನಿಸರ್ಗ. ಬರ್ತಿದ್ದಾಳಮ್ಮ. ಸರಿ, ಹೋಗಿ ಇಬ್ರು ಫ್ರೆಶ್ ಆಗಿ ಬರ್ರಿ, ಕಾಫಿ ಕುಡಿಯೋಣ. ಸರಿ ಅತ್ತೆ, ಆಯ್ತು. ನಿಸರ್ಗ, ನೋಡು, ಈ ತರ ಸಂದರ್ಭ ಇನ್ನೊಂದ್ಸಲ ಯಾವಾಗ್ಲಾದ್ರೂ ಬಂದ್ರೆ ನೀನ್ ಧೈರ್ಯವಾಗಿರ್ಬೇಕು. ಆತರ ಎಲ್ಲ ಅಳಬಾರ್ದು ಕಣೆ. ಎಷ್ಟು ಬೇಜಾರಾಯ್ತು ಗೊತ್ತಾ, ನೀನ್ ಅಳ್ತಾ ಇದ್ರೆ ನೋಡಿ ನನ್ಗೆ ತುಂಬಾ ಸಂಕಟ ಆಗೋಯ್ತು. ಅದಕ್ಕೆ ತುಂಬಾ ಬೈದ್ಬಿಟ್ಟೆ ಅವಳಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ಇಷ್ಟು ಪ್ರೊಟೆಕ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಏನ್ ನಿಸರ್ಗ ಹಿಂಗ್ ಮಾತಾಡ್ತೀಯ ನೀನು? ನಿನ್ನ ಪ್ರೊಟೆಕ್ಷನ್ ಮಾಡೋದು ನನ್ ಕರ್ತವ್ಯ ಅಲ್ವಾ? ಹ್ಮ್ ನಿನ್ನ ನೆಂಟಿ ಕಣೆ, ನಿನಗೆ ನಾನು ಅನ್ಯಾಯ ಮಾಡೋಕ್ಕಾಗುತ್ತಾ? ಅದ್ರಲ್ಲೂ ಯಾರೋ ಮೂರನೇವರು ನಮ್ ಬಗ್ಗೆ, ನಮ್ ಪರ್ಸನಲ್ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರೆ ಯಾಕೆ ಸುಮ್ನೆ ಇರ್ಬೇಕು? ನೋಡು, ನೀನ್ ಸುಮ್ನೆ ಇದ್ದು ಅವಳು ಹತ್ಕೊಂಡಿದ್ದಕ್ ಮಾತ್ರನೇ ನನ್ ಕೋಪ ಬಂತು. ನೀನು ರಿವರ್ಸ್ ಮಾಡಿ ಅವಳು ಬೈದಿದ್ರೆ ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ. ಏನ್ ಸರ್ ನೀವು ಹೀಗೆ ಹೇಳ್ತೀರಾ? ಹೇಳ್ತಾನೆ ಇದ್ದೀನಲ್ಲ, ಅವ್ರು ನಮ್ ಲೆಕ್ಚರರು, ಅವ್ರನ್ನ ನಾನು ಹೆಂಗ್ ಎದುರಿಸ್ಲಿ? ಯಾರಾದ್ರೆ ಏನಂತೆ, ನಮ್ ಪರ್ಸನಲ್ ವಿಚಾರಕ್ಕೆ ಬಂದ್ರೆ ಸುಮ್ನೆ ಬಿಡಬಾರ್ದು ನಿಸರ್ಗ. ಐ ರಿಯಲಿ ಹ್ಯಾಪಿ ರೀ, ತುಂಬಾ ಖುಷಿ ಆಗ್ತಿದೆ. ಐ ಲವ್ ಯು ಸೋ ಮಚ್. ನಿಜವಾಗ್ಲೂ ಯಾವುದೇ ಪರಿಸ್ಥಿತಿ ಬಂದ್ರು ನಿಮ್ಮಿಂದ ದೂರ ಆಗೋದಿಲ್ಲ ರೀ ನಾನು. ಅಂತ ಯಾವ ಪರಿಸ್ಥಿತಿನೂ ಬರೋದಿಲ್ಲ ನಿಸರ್ಗ. ಡೋಂಟ್ ವರಿ. ಹೋಗು ಫ್ರೆಶ್ ಆಗಿ. ಓ ಜೀವ ಡೀಟೇಲ್ಸ್ ಎಲ್ಲ ಕಳಿಸಿದಾನೆ. ಓಕೆ ಓಕೆ, ಇದನ್ನು ಆದಷ್ಟು ಬೇಗ ಕಂಡುಹಿಡಿಬೇಕೇನಾದ್ರೂ ಮಾಡಿ. ಓ ಮೈ ಗಾಡ್, ಅಂದ್ರೆ ನನ್ನ ಹತ್ರ ಮಾತಾಡ್ದವನು ಒಬ್ಬ ರೌಡಿನ. ಮತ್ತೆ ಯಾರಿಗೆ ನನ್ನ ಮೇಲೆ ದ್ವೇಷ ಇದೆ? ಛೆ, ಕ್ಲಾರಿಟಿನೇ ಸಿಗ್ತಾ ಇಲ್ವೇ? ಯಾಕೆ ಸಿದರ್ ಸರ್ ಹಂಗ್ ನೋಡ್ತಾ ಇದ್ದೀರಾ? ಏನಾಯ್ತು? ನಿಸರ್ಗ, ನಿಜ ಹೇಳ, ಒಳ್ಳೆ ದಂತದ ಗೊಂಬೆ ತರ ಇದೆಯಾ ಕಣೆ. ನೋಡ್ತಾ ಇದ್ರೆ ಹಂಗೆ ಕಚ್ಕೊಂಡು ತಿಂದು ಬಿಡೋಣ ಅನ್ನಿಸ್ತಾ ಇದೆ. ಸರಿ ಸರಿ ಆಯ್ತು, ಹೋಗಿ ಫ್ರೆಶ್ ಆಗಿ. ನನ್ ಮಾತಂದ್ರೆ ಎಷ್ಟು ನೆಗ್ಲೆಕ್ಟ್ ನೋಡ್ ನಿನ್ಗೆ. ಹೆಂಗ್ ಹೋಗ್ತಾ ಇದೆಯಾ? ಮತ್ತೆ ಏನ್ ಮಾಡ್ಲಿ ನಾನು? ಸುಮ್ನೆ ಬಿಡಿ ನನ್ನ, ನಾನು ಹೋಗ್ಬೇಕು. ಅದೇನೋ ಗೊತ್ತಿಲ್ಲ ಕಣೆ, ನೀನು ನೋಡ್ತಾ ಇದ್ರೆ ಹಂಗೆ ಟೆಂಪ್ಟ್ ಆಗ್ತಾ ಇದೀನಿ ನಾನು. ನಿಸರ್ಗ, ನೋಡಿ, ಹತ್ರ ಬರಬೇಡಿ, ಮತ್ತೆ ಮತ್ತೆ ಏನ್ ಮಾಡ್ತೀಯಾ? ಕಿರ್ಚ್ಕೊಂಡ್ಬಿಡ್ತೀನಿ. ಹೌದಾ, ಕಿರ್ಚು ನೋಡೋಣ. ಸಿದ್ದರ್ ಸರ್ ಪ್ಲೀಸ್ ನನ್ನ ಬಿಡಿ. ಈ ನಿಸರ್ಗ, ಏನ್ ಹಂಗ್ ಹೋಗ್ತೀಯಾ? ಯಾರಾದ್ರೂ ಬಂದ್ರೆ? ಬರ್ಲಿ. ನಿನ್ನ ಮತ್ತೆ ಬೇಡ ಅಂದೆ ತಾನೆ, ಆದ್ರೂ ಹತ್ರ ಬರ್ತೀರಾ? ಥೋ, ಯಾವ ಚೈಲ್ಡ್ನ ಕಟ್ಕೊಂಡಪ್ಪ ನಾನು. ಚೈಲ್ಡ್ ಕಣೆ ನೀನು. ನೋಡಿ, ಇನ್ನೊಂದ್ಸಲ ಕೂಗ್ಬಿಡ್ತೀನಿ ಚೈಲ್ಡು ಬೀಳು ಅಂದ್ರೆ. ಕೂಗುದ್ರು ಕೂಗ್ತೀಯ ನೀನು, ದೊಡ್ಡ ಚೈಲ್ಡ್. ಮತ್ತೆ ನನ್ ಮೇಲೆ ಬೀಳಕ್ ಬರ್ತೀರಾ? ಏನ್ ಅನ್ಕೊಂಡಿದ್ದೀರಾ? ಈ ಟೈಮಲ್ಲಿ ಇದೆಲ್ಲ ಸರಿ ಇರಲ್ಲ, ಅದಕ್ಕೆ ಹಂಗ್ ಮಾಡ್ದೆ. ರಿಯಲಿ ಸಾರಿ ಸರ್. ನಿಸರ್ಗ, ಏನಾಯ್ತು? ಯಾಕಂತ ಕಿರ್ಚ್ಕೊಂಡೆ? ಜನ್ಯಾಕ, ಅದು ಅದು ಬಂದು, ಹಾ, ಇಲ್ಲೆಲ್ಲೂ ಜಿಳ್ಳೆ ನೋಡ್ದೆ, ಅದಕ್ಕೆ. ಏನು ಜಿಳ್ಳೆನಾ? ನಮ್ಮನೇಲಿ ಜಿಳ್ಳೆ ಇಲ್ವಲ್ಲ, ನಿಮ್ ರೂಮಲ್ಲಿ ಹೆಂಗೆ? ಹೂ ಅಕ್ಕ, ಪುಟ್ಟ ಜಿಳ್ಳೆ ನೋಡ್ದೆ, ಅದಕ್ಕೆ ಕಿಚ್ಕೊಂಡ್ಬಿಟ್ಟೆ. ಸಾರಿ ಅಕ್ಕ. ಅಲ್ಲಿವರೆಗೂ ಕೇಳಿಸ್ತಾ? ಹೌದು, ಮತ್ತೆ ಅಷ್ಟ್ ಜೋರ ಕಿಚ್ಕೊಂಡೆ. ಅತ್ತೆ ಹೇಳಿದ್ರು ಏನಾಯ್ತು ಹೋಗಮ್ಮ ನೋಡು ಅಂತ, ಸೊ ನಾನು ಬಂದೆ. ಅದಕ್ಕೆ ಏನಾಯ್ತು? ಯಾಕೆ ನೀವು ಬಂದಿದ್ದೀರಾ? ಅಲ್ಲ ಪಾಪ, ಜಿಳ್ಳೆ ನೋಡ್ಬಿಟ್ಲಂತೆ, ಕಿಚ್ಕೊಂಡ್ಬಿಟ್ಲು, ಅದಕ್ಕೆ ಬಂದೆ ಏನಾಯ್ತು ಅಂತ. ಹೌದಾ, ಸರಿ ಅದ್ಗೆ. ನಡಿ ನಿಸರ್ಗ, ಕಾಫಿ ಕುಡಿಯೋಣ. ಆಯ್ತಾ ಮಂಗಳಾರತಿ? ಮಹಾರಾಣಿಗೆ ಹೇಳ್ದೆ ಸುಮ್ನೆ ಇರೆ ಅಂತ. ಕಿರ್ಚ್ಕೊಂತೀಯ? ನನ್ಗೇನ್ ಮಹಾಮಂಗಳಾರತಿ ಆಗಿಲ್ಲ ಬಿಡಿ. ಮನೆಯವರೆಲ್ಲ ನೋಡ್ಬೇಕು ನಿನ್ ರಾಧಾಂತನ, ಆಮೇಲೆ ಇನ್ನೇನಾಯ್ತು ಅಂತ ಬರಬೇಕು ನಿನ್ನ ನೋಡೋದಿಕ್ಕೆ. ನೋಡಿ, ಮತ್ತೆ ನನ್ ಮೇಲೆ ಏನಕ್ಕೆ ಬಿಡ್ಬೇಕು ನೀವು? ಏನು ಗೊತ್ತಿಲ್ಲ, ಪಾಪ ಹುಡುಗಿ ಅಲ್ವಾ, ಸಣ್ಣ ಪಾಪು ನೀನು. ಆದ್ರೆ ನಿನಗ್ ಮಾತ್ರ ಪಾಪ ಓಡ್ತೈತೆ. ನಿಸರ್ಗ, ಪ್ರೆಗ್ನೆಂಟ್ ಆಗಿರೋದು ಬಚಾವಾಗಿದ್ಯಾ? ಇಲ್ಲ ಅಂದಿದ್ರೆ ಇವತ್ತಂತೂ ನೋಡಿ ನೋಡಿ, ಮತ್ತೆ ಮೇಲೆ ಮೇಲೆ ಬಂದ್ರೆ ಚೆನ್ನಾಗಿರಲ್ಲ. ಭಯ ಬಿದ್ಬಿಟ್ಲು. ಏನ್ ಮಾಡ್ಲಿ ನಿಸರ್ಗ ನಿನ್ನ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನನ್ಗೆ? ಸುಮ್ನೆ ಭಯ ಬೀಳ್ತೀಯ. ಛೇ ಹೋಗಪ್ಪ, ನಾನು ಅರ್ಥನೇ ಮಾಡ್ಕೊಳಲ್ಲ ಕಣೆ ನೀನು. ಅರೆ, ಮತ್ತೇನು ಬಂದಿದ್ದು? ಸಿದ್ದರ್ ಸರ್, ನನಗೊಂದು ಭಯ ಆಗ್ತಾ ಇದೆ. ಹೌದಾ, ಬಾ ಬ್ಲಾಂಕೆಟ್ ಹೊತ್ಕೊಂಡ್ ಮಲ್ಕೊಂಡ್ಬಿಡೋಣ, ಭಯ ಎಲ್ಲ ಹೊರಟೋಗುತ್ತೆ. ಹೋಗಿ ಸರ್, ಸದಾಶಿವನಿಗೆ ಅದೇ ಜ್ಞಾನ ಅಂತೆ, ಹಂಗಾಯ್ತು ನಿಮ್ ಕತೆ. ನೋಡಿ, ನಾನೇನು ಹೇಳಕ್ ಬಂದಲ್ಲ. ಹೌದು, ನನಗ್ ತುಂಬಾ ಭಯ ಆಗ್ತೈತೆ ರೀ. ಯಾಕಪ್ಪ ಇವಾಗ ಭಯ? ಏನಾಯ್ತು? ಯಾವ ವಿಚಾರಕ್ಕೆ? ಮತ್ತೆ ಅವರು ಅದಿತಿ ಮೇಡಮ್ ಹೇಳಿದ್ರಲ್ಲ, ನೀನು ಪಾಸೆ ಆಗ್ಬಾರ್ದಾಗ ಮಾಡ್ತೀನಿ ಅಂತ, ಅದಕ್ಕೆ. ಅಷ್ಟೇನಾ? ಅಲ್ಲ, ನೀನ್ ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೆ ತಾನೆ? ಎಕ್ಸಾಮ್ ನಾನೇನೋ ಚೆನ್ನಾಗಿ ಮಾಡಿದ್ದೀನಿ, ಅವ್ರು ಫೇಲ್ ಮಾಡ್ಬಿಟ್ರೆ ನನ್ನ, ಅವ್ರ ಸಬ್ಜೆಕ್ಟ್ ಅಲ್ಲೇ ಫೇಲ್ ಮಾಡಿದ್ರೆ? ಚಾನ್ಸೇ ಇಲ್ಲ, ನಿನ್ನೇನಕ್ಕೆ ಫ್ರೀ ಫೇಲ್ ಮಾಡ್ತಾರೆ? ಆತರ ಏನಿಲ್ಲ, ಸುಮ್ನಿರು. ಇಲ್ಲ ಸಿದ್ದರ್ ಸರ್, ಅವ್ರು ಹೇಳಿದ್ರು, ಬಾಯ್ ಬಿಟ್ಟೆ ಹೇಳಿದ್ರು ಗೊತ್ತಾ, ಫೇಲ್ ಆಗೋಗ್ತೀಯಾ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ. ನೋಡು ನಿಸರ್ಗ, ನೀನ್ ಯಾವ ಫೇಲು ಆಗಲ್ಲ. ಫಸ್ಟ್ ಆಫ್ ಆಲ್ ನೀನ್ ಬರೆಯೋ ಪೇಪರ್ ನಾವು ಕರೆಕ್ಷನ್ ಮಾಡಲ್ಲ.
ವಾಟ್ ಅಂದ್ರೆ ನಾನ್ ಬರೆಯೋ ಪೇಪರ್ ಅವ್ರು ಕರೆಕ್ಷನ್ ಮಾಡಲ್ವಾ? ಅದು ಹಂಗಲ್ಲ ಸರ್, ಅವ್ರ ಸಬ್ಜೆಕ್ಟ್ ಆದ್ರೆ ಅವ್ರು ಕರೆಕ್ಷನ್ ಮಾಡ್ತಿರ್ತಾನೆ. ನೋ ವೇ. ನಿಮ್ ಪೇಪರ್ಸ್ ಎಲ್ಲ ನಾವ್ ಯಾರು ಕರೆಕ್ಷನ್ ಮಾಡಲ್ಲ, ಬೇರೆಯವ್ರು ಕರೆಕ್ಷನ್ ಮಾಡೋದು. ಅರ್ಥ ಆಯ್ತಾ? ನಾವು ಕರೆಕ್ಷನ್ ಮಾಡೋ ಪೇಪರ್ಸು ಬೇರೆ ಕಾಲೇಜ್ ಅವ್ರದ್ದು, ಗೊತ್ತಾಯ್ತಾ? ಸೊ ಡೋಂಟ್ ವರಿ. ನಿಜವಾಗ್ಲೂನಾ? ಹ್ಞೂ ಬಂಗಾರ, ಯಾಕಷ್ಟು ಭಯ ಪಡ್ತೀಯಾ? ಯು ಆರ್ ಸೋ ಇಂಟೆಲಿಜೆಂಟ್. ನೀನ್ ಪಾಸ್ ಆಗಿಯೇ ಆಗ್ತೀಯ, ಪಾಸ್ ಅಲ್ಲ ಫಸ್ಟ್ ಕ್ಲಾಸಲ್ಲಿ ಬರ್ತೀಯ. ನೋಡಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಗ್ಗೆ ಒಂಚೂರು ಯಾಕಪ್ಪ? ಬಗ್ಗೆ ಹೇಳ್ತೀನಿ. ಬಗ್ಗೆ ಸಿದ್ಧಾರ್ಥ್ ಸರ್. ಮುತ್ತು ಕೊಡೋದಕ್ಕೆ ಎಷ್ಟೆಲ್ಲ ಮಾಡ್ತಾಳೆ ನೋಡು. ಹ್ಮ್. ಸೋ ಸ್ವೀಟ್ ಆಫ್ ಯು ನಿಸರ್ಗ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಡಿಯರ್. ಹೋಗ್ಲಿ ಬಿಡಿ ಬಿಗ್ರೆ, ಇಷ್ಟು ದಿವಸ ಆದ್ಮೇಲೆ ಆದ್ರೂ ಬರ್ಬೇಕು ಅನ್ನಿಸ್ತಲ್ಲ. ನಿಸರ್ಗನ್ಗೆ ಎಕ್ಸಾಮ್ಸ್ ನಡೀತಾ ಇತ್ತಲ್ವಾ, ಅದಕ್ಕೆ ಈ ನಡುವೆ ನಿಮ್ ಮನೆ ಕಡೆ ಬರಕ್ ಆಗಿಲ್ಲ. ಅಯ್ಯೋ ಏನಮ್ಮ ಹಿಂಗ್ ಹೇಳ್ತೀರಾ? ಪರವಾಗಿಲ್ಲ ಬಿಡಿ, ಅವಳು ಎಕ್ಸಾಮ್ಸ್ ಬರೀಲಿ. ಅದಕ್ಕೆ ಅಳಿಯಂದ್ರು ಫೋನ್ ಮಾಡಿದ್ರು, ನಾನು ಬಂದೆ. ಅಪ್ಪ, ಅಪ್ಪ ನೀವೇನಿಲ್ಲಿ? ಯಾವಾಗ ಬಂದ್ರಿ? ನಿಸರ್ಗ, ಹೆಂಗಿದ್ಯಾ ಮಗಳೇ? ಚೆನ್ನಾಗಿದ್ಯಾ? ಎಲ್ಲ ಆರಾಮಾ? ಹ್ಞೂ ಅಪ್ಪ. ಅಮ್ಮ ಹೇಗಿದ್ದಾರೆ? ಅಮ್ಮನ ಕರ್ಕೊಂಡ್ ಬರೋದಲ್ವಾ? ನಿಜವಾಗ್ಲು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಜ ಗೊತ್ತಾ, ಇವತ್ತೇ ಅನ್ಕೊಂಡ್ವಿ ಹೋಗೋಣ ಅಂತ, ಆದ್ರೆ ಎಕ್ಸಾಮ್ ಆದ್ಮೇಲೆ ಹೋಗೋಣ ಅಂತ ಅನ್ಕೊಂಡ್ವಿ. ತುಂಬಾ ಥ್ಯಾಂಕ್ಸ್ ಅಪ್ಪ, ನಿನ್ನ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನ್ಗೆ. ಏನ್ ಮಗಳೇ, ಮದ್ವೆ ಆಗಿ ಮಗುನು ಹುಟ್ತಾ ಇದೆ ನಿನ್ಗೆ. ಇನ್ನು ಸಣ್ಣ ಮಕ್ಳ ತರ ಆಡ್ತೀಯಲ್ಲ. ಮಕ್ಕಳು ಯಾವತ್ತಿದ್ರು ಮಕ್ಕಳೇ ಅಲ್ವಾ? ಅಪ್ಪ ಅಮ್ಮನಿಗೆ ಮಕ್ಕಳು ಮಕ್ಕಳ ತರಾನೇ ಕಾಣಿಸ್ತಾರೆ. ನೋಡಿ, ನಿಸರ್ಗ ನಿಮ್ಮನ್ನ ನೋಡಿದ ತಕ್ಷಣ ಮಗು ತರ ಹೇಗ್ ಬರ್ತಿದ್ದಾಳೆ ಅಂತ. ಅದೇ ನೋಡಿ ಮತ್ತೆ. ನಿಸರ್ಗ, ಎಲ್ಲಿ ಅಳಿಯಂದ್ರು ಕಾಣಿಸ್ತಾ ಇಲ್ಲ? ಬಾಬಾ ಬಂದ್ರ? ಕಾಫಿ ಟೀ ಏನ್ ತಗೋತೀರಾ? ಇದೇನ್ ಅಳಿಯಂದ್ರೆ ಕಾಫಿ ಟೀ ಅಂತ ವಿಚಾರಿಸ್ತಾ ಇದ್ದೀರಾ? ನನ್ಗೆ ಆಗ್ಲೇ ಜನ್ಯ ಕೊಟ್ಟಾಯ್ತಪ್ಪ ಕುಡ್ದೆ. ಅವ್ರೆಲ್ಲ ನೋಡ್ಕೊಂಡ್ರು. ನೀವೇ ಯಾಕೆ ತಡ ಮಾಡಿದ್ರಿ? ಏನು ತಡನಾ? ಅಂದ್ರೆ ನೀವು ಬೇಗ ಬಂದ್ರ? ಎಷ್ಟೊತ್ತಿಗೆ ಬಂದ್ರಿ? ಅಯ್ಯೋ ನಾನ್ ಬಂದ ಆಗ್ಲೇ 3/4 ಗಂಟೆ ಮೇಲಾಯ್ತಪ್ಪ. ಅದೇ ಜನ್ಯ ಹೇಳಿದ್ಲು, ಬಂದಿದ್ದಾರೆ, ಫ್ರೆಶ್ ಅಪ್ ಆಗ್ತಿದ್ದಾರೆ ಅಂತ. ಸರಿ ಅಂತ ಸುಮ್ಮನಾದೆ. ಬೀಗ್ರೆ, ಒಂದ್ 2 ದಿವಸ ಆರಾಮಾಗಿ ಮಗಳ ಜೊತೆ ಇದ್ದು ಹೋಗಿ. ಬೀಗಿತಿ ಅಮ್ಮ ಬಂದಿದ್ರು ಚೆನ್ನಾಗಿರೋದಪ್ಪ. ಯಾಕೆ ಅವ್ರನ್ನ ಬಿಟ್ಟು ಬಂದಿದ್ದೀರಾ? ಅಲ್ಲ, ಅವ್ರಿಗೂ ಮಗಳು ನೋಡ್ಬೇಕು ಅನ್ನೋ ಆಸೆ ಇರುತ್ತಲ್ವಾ? ಹೌದು ಬಿಗ್ರೆ, ಬರ್ತಿದ್ಲು. ಏನ್ ಮಾಡೋದು, ಹಿಂಗೆ ಸಣ್ಣ ಪುಟ್ಟ ಕೆಲ್ಸ, ಬರಕ್ ಆಗ್ಲಿಲ್ಲ. ಇನ್ನೊಂದ್ಸಲಿ ಇಬ್ರು ಬರ್ತೀವಿ ಬಿಡಿ. ನಿಸರ್ಗ ಅಂತೂ ಬರಕ್ ಆಗಲ್ಲ ಅಲ್ವಾ? ಅಳಿಯಂದ್ರೆ ಫೋನ್ ಮಾಡಿದ್ದಕ್ಕೆ ಬಂದೆ. ಹ್ಞೂ ಮಾವ, ಮಿಸ್ ಮಾಡ್ಕೊತಾ ಇದ್ಲು ನಿಸರ್ಗ. ಮತ್ತೆ ಅಲ್ಲಿಗೆ ಬಂದ್ರೆ ಡಿಸ್ಟರ್ಬ್ ಆಗ್ತಾಳೆ, ಎಕ್ಸಾಮ್ಸ್ ಅಲ್ವಾ? ಅದಕ್ಕೆ ನೀವೇ ಬಂದೋದ್ರೆ ಪಾಪ ಅಪ್ಪ ಮಗಳು ಮಾತಾಡ್ಕೊಂತಾರೆ. ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದೋದ್ರೆ ಅದು ಒಂಥರ ಖುಷಿ ಅಲ್ವಾ ಅವಳಿಗೆ? ತುಂಬಾ ಖುಷಿ ಆಯ್ತು ಅಳಿಯಂದ್ರೆ. ತವ್ರ ಮನೆ ಅಂತಂದ್ರೇನೆ ಉಳಿದು ಬೀಳೋ ಕಾಲದಲ್ಲಿ ನೀವು ನನ್ನೇ ಕರ್ಸ್ಕೊಂಡಿದ್ದೀರಲ್ಲ ನನ್ ಮಗಳ ಹತ್ರ ಮಾತಾಡ್ಲಿ ಅಂತ. ನಾವಂತೂ ಪುಣ್ಯ ಮಾಡಿದ್ವಿ ಬಿಡಪ್ಪ. ಸರಿ ಅಂಕಲ್, ಮಾತಾಡ್ತಾರಿ. ಅಡಿಗೆ ಮಾಡ್ತೀನಿ. ಮತ್ತೆ ಏನ್ ಮಾಡ್ಲಿ? ಅದ್ಗೆ ಮಾವ ಅವ್ರಿಗೆ ಹಾಲು ಒಬ್ಬಟ್ಟಂದ್ರೆ ತುಂಬಾ ಇಷ್ಟ. ಅಯ್ಯೋ ಅಳಿಯಂದ್ರೆ, ಸುಮ್ನಿರಿ. ಯಾಕೆ? ಏನಾದ್ರೂ ಮಾಡಮ್ಮ ಜನಿಯ, ತಿಂತೀನಿ, ಅದೇನ್ ಪರವಾಗಿಲ್ಲ. ನಾರ್ಮಲ್ ಆಗಿ ಅನ್ನ ಸಾಂಬಾರ್ ಮಾಡಿದ್ರು ಪರವಾಗಿಲ್ಲ. ಯಾಕೆ ಬಿಗ್ರೆ ಹಂಗ ಹೇಳ್ತೀರಿ? ಅಪರೂಪಕ್ಕೆ ಬಂದಿದ್ದೀರಾ, ಆರಾಮಾಗಿ ತಿನ್ಕೊಂಡು ಬೆಳಗ್ಗೆ ಹೋದ್ರೆ ಆಯ್ತು. ಹ್ಞೂ ಅಪ್ಪ, ಆರಾಮಾಗಿರು. ಬೆಳಗ್ಗೆ ಹೋಗ್ರಿ ನೀವು, ಇವಾಗ ಬೇಡ ಪ್ಲೀಸ್. ಸರಿ ಮಗಳೇ, ಆಯ್ತು. ಜನಿಯಾ ಬಾ, ನಾನು ಸಹಾಯ ಮಾಡ್ತೀನಿ. ಜನಿ ಅಕ್ಕ, ನಾನು ನಿಮ್ಗೆ ಅಡಿಗೆಯಲ್ಲಿ ಸಹಾಯ ಮಾಡ್ತೀನಿ. ನಿಸರ್ಗ, ಯಾಕೆ ಟೆನ್ಷನ್ ತಗೋತೀಯಾ? ನಾನು ಮಾಡ್ಕೋತೀನಿ ಬಿಡು. ನೀನ್ ಆರಾಮಾಗಿ ಮಾತಾಡ ಅಂಕಲ್ ಹತ್ರ, ಓಕೆ? ತುಂಬಾ ದಿನ ಆದ್ಮೇಲೆ ಬಂದಿದ್ದಾರೆ. ಅಪ್ಪ, ಅಮ್ಮ ಹೇಗಿದ್ದಾರೆ? ಅಮ್ಮನು ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿತ್ತಪ್ಪ. ಇರ್ಲಿ ಮಗಳೇ, ಅಳಿಯಂದ್ರು ಫೋನ್ ಮಾಡಿದ್ರಲ್ವಾ, ಏನೋ ಎತ್ತೋ ಅಂತ ಗಾಬರಿ ಆಗೋಯ್ತು. ಅದಕ್ಕೆ ನಾನೇ ಹೊರಟು ಬಂದ್ಬಿಟ್ಟೆ. ಏನು, ನಿಮ್ಮನ್ನ ಗಾಬರಿ ಕರ್ಸಿದ್ರ? ಯಾಕೆ? ಇಲ್ಲ ಮಗಳೇ, ಆತರ ಅಲ್ಲ. ಬನ್ನಿ ನಿಮ್ ಮಗಳ ಹತ್ರ ಸ್ವಲ್ಪ ಮಾತಾಡಿ, ಅವಳಿಗೂ ಬೇಜಾರು ಕಳೆಯುತ್ತೆ. ಎಕ್ಸಾಮ್ಸ್ ನಡೀತಾ ಇದೆ, ಅವಳಿಗೆ ತವ್ರಿಗೆ ಬರಕ್ ಆಗಲ್ಲ ಇವಾಗ ಅಂತಂದ್ರ. ನಾನು ಏನಾಯ್ತು ಎತ್ತೋ ಅನ್ಕೊಂಡೆ. ನೋಡಿದ್ರೆ ಎಲ್ಲ ಚೆನ್ನಾಗಿ ಐತೆ. ನಿನ್ನ ಹತ್ರ ಮಾತಾಡಕ್ಕೆ ಕರೆದವ್ರೆ. ಪಾಪ ಅಳಿಯಂದ್ರು ಎಷ್ಟೆಲ್ಲ ಇದ್ ಮಾಡ್ತಾರಲ್ವಾ. ಹೂನಪ್ಪ, ಅವ್ರ ಹಂಗೇನೆ. ತುಂಬಾನೇ ಇದ್ ಮಾಡ್ತಾರೆ. ಅದೇನಿಲ್ಲ, ಅವ್ರ ಜೊತೆಲಿ ಯಾರಿದ್ರು ಅಷ್ಟೇ ಚೆನ್ನಾಗಿ ನೋಡ್ಕೋತಾರ ಅವ್ರು. ನಂಗಂತೂ ತುಂಬಾ ಖುಷಿ ಆಯ್ತು ಮಗಳೇ. ಯಾರ್ ಕರೀತಾರೆ ಹೇಳಿತರ ನಿಮ್ ಮಗಳ ಹತ್ರ ಮಾತಾಡ್ಕೊಂಡು ಹೋಗ್ರಿ ಅಂತ. ನಾವಂತೂ ಎಷ್ಟೋ ಸಲ ಯೋಚನೆ ಮಾಡಿದ್ವಿ. ಅಯ್ಯೋ ಅವ್ರು ಕರೀದಂಗ್ ನಾವೇ ಹೋಗೋದ್ ಬೇಡ ಅಂತ ಸುಮ್ಮನೆ ಆದ್ವಿ ಮಗಳೇ. ನಿಂಗೂ ಜಾಸ್ತಿ ಫೋನ್ ಮಾಡಲ್ವಲ್ಲ, ನಿಂಗೂ ಗೊತ್ತಲ್ವಾ. ನಿಸರ್ಗ, ನಿನ್ಗೆ 5 ತಿಂಗಳು ತುಂಬ್ತಿದ್ದಂಗೆ ಕರ್ಕೊಂಡು ಹೋಗ್ಬಿಡೋಣ ಅನ್ಕೊಂಡಿದ್ವಿ ಮಗಳೇ. ಅಮ್ಮನೂ ನಾನು ಅದೇ ಮಾತಾಡ್ಕೊಂತಾ ಇದೀವಿ. ಏನು, ನಂಗೆ 5 ತಿಂಗಳು ತುಪ್ತಿದ್ದಂಗೆ ಕರ್ಕೊಂಡು ಹೋಗ್ತೀರಾ? ಅಲ್ಲಪ್ಪ, 5 ತಿಂಗಳಾದ್ಮೇಲೆ ನಾನು ವಾಪಸ್ ಬರೋದು ಯಾವಾಗ? ಯಾವಾಗ ಅಂದ್ರೆ ಮಗು ಹುಟ್ಟಿದ್ಮೇಲೆ. ಮಗು ಹುಟ್ಟಿ ಒಂದ್ 9 ತಿಂಗಳು ಆದ್ಮೇಲೆ ಬರ್ತೀಯ. ಅಂದ್ರೆ 10 ವರ್ಷದ ಮೇಲೆ ಆಗುತ್ತಾ? ಅಪ್ಪ, ಅಷ್ಟು ದಿವಸ ಹೆಂಗಪ್ಪ? ಇದೇನ್ ಮಗಳೇ, ಅಲ್ಲ ಎಲ್ಲಾರು ತವ್ರ ಮನೆಗೆ ಹೋಗೋಣ ಅಂತ ಅಳ್ತಾ ಇದ್ರೆ ನೀನು ತವ್ರು ಬರ್ತೀನಿ ಅಂತ ಅಳ್ತಾ ಇದೆಯಲ್ಲ. ಅಲ್ಲ, ಅದ್ರಲ್ಲಿ ಏನಿದೆ? ಇದು ಸರ್ವೇ ಸಾಮಾನ್ಯನಮ್ಮ, ಇದು ನಮ್ ಸಂಪ್ರದಾಯ. ಸಂಪ್ರದಾಯನ? ಸರಿ ಆಯ್ತು. ನಿಮ್ ಅಳಿಯಂದ್ರು ಬರಂಗಿಲ್ವಾ ಮನೆಗೆ? ಏನಮ್ಮ ಹಿಂಗ್ ಮಾತಾಡ್ತೀಯ? ಅವ್ರು ಬರ್ತಾ ಇರ್ಬೋದು, ಹೋಗ್ತಾ ಇರ್ಬೋದು, ಅದ್ರಲ್ಲೇನು? ನಮ್ಮನೆಯಲ್ಲಿ ಉಳ್ಕೊಂತೀನಿ ಅಂದ್ರೆ ಉಳ್ಕೊಬಹುದು. ಸರಿಯಪ್ಪ, ಹಾಗಾದ್ರೆ ಬರ್ತೀನಿ. ಆದ್ರೆ 5 ತಿಂಗಳಿಗೆ ಕಳಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ಮಾತಾಡೋಣ, ಓಕೆ?
ಆಯ್ತು ಬಿಡಮ್ಮ, ಮಾತಾಡೋಣ ಅದ್ರಲ್ಲೇನು. ಅಳಿ ಅಂದ್ರೆ ಬನ್ನಿ ಕುತ್ಕೊಳ್ಳಿ. ಮಾವ, ನಾನು ಫೋನ್ ಮಾಡಿದ್ದಕ್ಕೆ ಭಯ ಬಿದ್ರಾ? ಏನೋ ಯಾಕೆ ಹಿಂಗ್ ಫೋನ್ ಮಾಡ್ತಾವ್ರ ಸಡನ್ ಆಗಿ ಅಂತ. ಒಂದ್ ಸ್ವಲ್ಪ ಭಯ ಆಯ್ತು ಅಳಿ ಅಂದ್ರೆ. ಏನಕ್ಕಪ್ಪ ಸಡನ್ ಆಗಿ ಕರೀತಾವ್ರೆ ಅಂತ ನೋಡಿದ್ರೆ ನೀವು ನನ್ ಮಗಳ ಹತ್ರ ಮಾತಾಡೋದಕ್ಕೆ ಕರೆಸಿದ್ದೀರಾ. ತುಂಬಾ ಖುಷಿ ಆಯ್ತಪ್ಪ. ಹ್ಞೂ ಮಾವ, ಕಾಲೇಜಿಂದ ಬಂದಾಗೆ ಅನ್ಕೊಂಡ್ವಿ ಇನ್ ಯಾಕೆ ಬಿಡು ಅಂತ ಹೇಳ್ಬಿಟ್ಟು ಫೋನ್ ಮಾಡ್ದೆ. ನಿಮ್ಮನ್ನು ಮಾತಾಡ್ಸ್ದಂಗಿರುತ್ತಲ್ಲ, ಮತ್ ಅವಳಿಗೂ ಬೇಜಾರ್ ಕಳಿಯುತ್ತೆ. ಹಾಗಾಗಿ ತುಂಬಾ ಸಂತೋಷ ಅಳಿ ಅಂದ್ರೆ. ಇನ್ನ ಒಂದ್ ಮಾತು, ಇನ್ನ ನಿಸರ್ಗನ್ಗೆ 5 ತಿಂಗಳು ಬೀಳ್ತಿದ್ದಂಗೆ ಕರ್ಕೊಂಡ್ ಹೋಗೋಣ ಅಂತಿದೀವಿ. ಬೀಗಿತಿ ಅಮ್ಮ ಹತ್ರನೂ ಮಾತಾಡ್ತೀನಿ. ಏನು, 5 ತಿಂಗಳಿಗೆ ಕರ್ಕೊಂಡ್ ಹೋಗ್ತೀರಾ? ಯಾಕೆ? ಯಾಕೆ 5 ತಿಂಗಳಿಗೆ ಕರ್ಕೊಂಡ್ ಹೋಗೋದು? ಇಲ್ಲ ಇಲ್ಲ, ಆತರ ಎಲ್ಲ ಬೇಡಮ್ಮವ. ಅಯ್ಯೋ, ಇದೇನಪ್ಪ ಹಿಂಗ್ ಅಂದ್ಬಿಟ್ರೆ. ಅಲ್ಲ, ನನ್ ಮಗಳು ಪ್ರೆಗ್ನೆಂಟ್ ಅಲ್ವಾ, ಇನ್ನ ಚೊಚ್ಚಲು ಬಸರಿ ಬೇರೆ. ನಾವ್ ಸ್ವಲ್ಪ ಜೊತೆಲಿ ಇಟ್ಕೊಂಡು ಆರೈಕೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಮಾವ, ತಪ್ಪು ತಿಳ್ಕೊಂಬೇಡಿ. ಅಲ್ಲ, 5 ತಿಂಗಳಿಗೆ ಕರ್ಕೊಂಡು ಹೋದ್ರೆ ಮತ್ತೆ ಅಯ್ಯೋ, ನೀವೇನ್ ಗಾಬರಿ ಪಡ್ಬೇಡಿ ಅಳಿ ಅಂದ್ರೆ. ನಾವ್ ಚೆನ್ನಾಗೇ ನೋಡ್ಕೋತೀವಿ. ಅಲ್ಲ, ನಮ್ಮೇಲೆ ಏನಾದ್ರೂ ಸಂಶಯನಾ? ಅಯ್ಯೋ ದೇವ್ರೆ, ಇವ್ರೇನು 5 ತಿಂಗಳಿಗೆ ಕರ್ಕೊಂಡು ಹೋಗ್ತೀನಿ ಅಂತಾರೆ. ನಾನ್ ಹೆಂಗಿರ್ಲಿ? ಇಲ್ಲ ಇಲ್ಲ, ನಿಸರ್ಗನ್ ಬಿಟ್ಟು ನನ್ ಕೈಲಿರಕ್ಕಾಗಲ್ಲಪ್ಪ. ಅವಳ ಮುಖ ನೋಡ್ಕೊಂಡಿದ್ರೇನೆ ಉಸಿರಾಡ್ತೀನಿ ನಾನು. ಇಲ್ಲ ಅಂದ್ರೆ ಏನ್ ಮಾಡ್ಲಿ? ಹೆಂಗ್ ಹೇಳಿ ಮಾವನ್ಗೆ? ಅಮ್ಮನ ಕೈಯಲ್ಲಿ ಹೇಳಿಸ್ಬಿಡ್ಲಾ ಆಗಲ್ಲ ಅಂತ? ಅಳಿ ಅಂದ್ರೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಆಯ್ತು ಬಿಡಿ, ಬೀಗಿತಿಯ ಮಾತ್ರನೇ ಮಾತಾಡ್ತೀನಿ ನಾನು. ಅದು, ಅಲ್ಲ, ಇದೇನಾದ್ರೂ ಸಂಪ್ರದಾಯನಾ? ಅಲ್ಲ, 5 ತಿಂಗಳಿಗೆ ಹೋಗ್ಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಮ್ಮವ? ಆತರ ಏನು ಇಲ್ಲ ಅಳಿ ಅಂದ್ರೆ. ಅದು ಅವ್ರವ್ರ ಪ್ರೀತಿ ಅಷ್ಟೇ. ಕೆಲವೊಬ್ರು 7 ತಿಂಗಳು ಕರ್ಕೊಂಡು ಹೋಗ್ತಾರೆ, ಕೆಲವೊಬ್ರು ತೀರಾ 8 ತಿಂಗಳು ಮುಗಿದ ಮೇಲೆ ಕರ್ಕೊಂಡು ಹೋಗ್ತಾರೆ. ಅದು ಅವ್ರವ್ರ ಅನುಕೂಲನಪ್ಪ. ನಮಗೂ ಒಬ್ಳೆ ಮಗಳಲ್ವಾ, ಸ್ವಲ್ಪ ಬೇಗನೆ ಕರ್ಕೊಂಡು ಹೋದ್ರೆ ನಮ್ ಜೊತೆಗೂ ಇದ್ದಂಗ ಆಗುತ್ತೆ ಅಂತ ಅಷ್ಟೇ. ಹೌದಾ? ಹ್ಮ್. ಸರಿ ಮಾವ, ಮಾತಾಡ್ತೀನಿ ಅಮ್ಮ ಹತ್ರ, ನೋಡ್ತೀನಿ ಏನ್ ಹೇಳ್ತಾರೆ ಅಂತ. ಅಲ್ಲ, ನೀವು 9 ತಿಂಗಳು ಕರ್ಕೊಂಡು ಹೋಗ್ಬಿಡಿ ಅಳಿ ಅಂದ್ರೆ. ನೀವು ಮತ್ತೆ ಬೀಗಿತಿ ಅಮ್ಮ ಕುತ್ಕೊಂಡು ಮಾತಾಡಿ. ಹ್ಮ್. 5 ತಿಂಗಳಿಗೆ ಬೇಡ ಅಂತಂದ್ರೆ ನೋಡೋಣ, ಇನ್ನ ಒಂದ್ 2 ತಿಂಗಳು ಬಿಟ್ಕೊಂಡೆ ಕರ್ಕೊಂಡು ಹೋಗ್ತೀವಿ. ನಿಮಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಬೇಡ. ನಾನು ನಿಮ್ ಮಾತು ಬಿಟ್ಟು ಏನು ಮಾಡಲ್ಲ ಅಳಿ ಅಂದ್ರೆ. ನಮಸ್ತೆ ನನ್ನೆಲ್ಲ ನೆಚ್ಚಿನ ವೀಕ್ಷಕರಿಗೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಪ್ಲೀಸ್. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಅದೇ ಖುಷಿ. ಮತ್ತೆ ಇನ್ನೂ ಒಂದು ಮಾತು, ಎಲ್ಲರೂ ಹೈ ಪಾಯಿಂಟ್ಸ್ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ವಿಡಿಯೋಸ್ಗೆ ಹೈ ಪಾಯಿಂಟ್ಸ್ ಕೊಟ್ಟಿದ್ದೆ ಆದ್ರೆ ನನ್ನ ವಿಡಿಯೋಸ್ ಇನ್ನೂ ಮೂವ್ ಆನ್ ಆಗುತ್ತೆ. ದಯವಿಟ್ಟು ಪ್ರೋತ್ಸಾಹ ಮಾಡಿ. ಈಗಾಗಲೇ ಪ್ರೋತ್ಸಾಹ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ದಯವಿಟ್ಟು ನೋಡಿ ನನ್ನ ಒಂದು ವಿಡಿಯೋಸ್ ಮುಂದೆ